ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಒಂದು ಒಳ್ಳೆ ಹೆಲ್ದಿಯಾಗಿರುವ ರೆಸಿಪಿಯನ್ನು ತಂದಿದ್ದೀನಿ. ಇದ್ರ ಹೆಸರು ಬಂದುಬಿಟ್ಟು ಕಾರ್ನ್ ಮಜ್ಜಿಗೆ ಅಂತ ಹೇಳಿ, ಅಂದರೆ ಮೆಕ್ಕೆಜೋಳದ ಮಜ್ಜಿಗೆಯನ್ನು ಮಾಡ್ತಾ ಇದ್ದೀನಿ ನಾನಿವತ್ತು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ವಿತ್ ಸಣ್ಣವರಿಂದ ದೊಡ್ಡವ್ರಿಗೂ ಎಲ್ರಿಗೂ ಒಂದು ಇಷ್ಟವಾಗಿರುವಂಥ ಒಂದು ರೆಸಿಪಿ, ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ. ಈ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಷನ್ ಆಗಿರುತ್ತೆ. ಈ ಥರ ಮಜ್ಜಿಗೆ, ಈ ಥರ ನೀರು, ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ಬಾಡಿನ ತುಂಬಾ ಕೂಲಾಗಿ ಇಟ್ಕೋಬೋದು. ಯಾವಾಗಲೂ ಬೋರಿಂಗ್ ಆಗಿರುವ ಒಂದೇ ಥರ ತಿಂಡಿ ಮತ್ತು ಒಂದೇ ಥರ ಪಾನೀಯ ಕುಡಿಯೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿದರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ವಿತ್ ಹೆಲ್ದಿಯಾಗಿ ತಿಂದಂಥ ಒಂದು ಅನುಭವನೂ ಆಗುತ್ತೆ. ನಿಮಗೂ ಸ್ವಾದನೂ ಅಂದರೆ ರುಚಿನೂ ತಕ್ಕಂಗೆ ನೀವು ಚೇಂಜ್ ಆದರೆ ಅಂದರೆ ನಿಮ್ಮ ಮನೆಯಲ್ಲಿನೂ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ತುಂಬಾ ಒಂದು ಎಲ್ರಿಗೂ ಇಷ್ಟವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಜಾಸ್ತಿ ಹೊತ್ತೂ ಬೇಕಾಗೋದಿಲ್ಲ ಫ್ರೆಂಡ್ಸ್. ಮೊದಲಿಗೆ ಕಾರ್ನನ್ನು ನಾನು ಈ ಥರ ಗ್ಯಾಸ್ ಸ್ಟವ್ ಮೇಲೆ ನಾನು ಸುಟ್ಕೋತಾ ಇದ್ದೀನಿ. ಒಲೆ ಇದ್ದರೆ ಒಲೆ ಮೇಲೆನೂ ಸುಟ್ಕೋಬೋದು, ಆದರೆ ಸಿಟಿಯಲ್ಲಿ ನಮಗೆ ಒಲೆ ಅಥವಾ ಏನು ಸಿಗೋದಿಲ್ಲಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಈ ಥರ ಸಿಲಿಂಡರ್ ಗ್ಯಾಸ್ ಮೇಲೇ ಸುಟ್ಕೋತಾ ಇದ್ದೀನಿ. ಒಲೆಯಲ್ಲಿ ಸುಟ್ಟರೆ ಅದೊಂಥರ ಫ್ಲೇವರ್ ತುಂಬಾ ಅದನ್ನು ಒಂಥರ ಚೆನ್ನಾಗಿ ಬರುತ್ತದೆ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸಣ್ಣದು ಒಂದು ಕಾರ್ನ ತುಂಡನ್ನು ತೊಗೊಂಡಿದ್ದೀನಿ. ಅಂದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅಷ್ಟು ನೀವು ತೊಗೋಬೋದು. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನು ಕಾರ್ನ ತೊಗೊಂಡಿದ್ದೀನಿ. ನೀವು ಅಳತೆ ಪ್ರಮಾಣವಾಗಿ ನೀವು ಜಾಸ್ತಿನೂ ಮಾಡ್ಕೋಬಹುದು. ಇವಾಗ ನೋಡಿ, ಇದನ್ನು ಕಾರ್ನನ್ನು ಚೆನ್ನಾಗಿ ಒಂದು ಸ್ವಲ್ಪ ಸುಟ್ಕೋಬೇಕು ಫ್ರೆಂಡ್ಸ್. ಅದು ಅಷ್ಟೊತ್ತಿಗೆ ಈ ಕಾರ್ನ್ ಸುಟ್ಕೋತಾ ಇದ್ರಾಗೆ ಸೈಮಲ್ಟೇನಿಯಸ್ಲಿ ನಾನು ಈ ಥರ ಮೊಸರನ್ನು ನಾನು ಇವಾಗ ಮಿಕ್ಸರ್ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟು ನಾನು ಹಾಕೋಬೋದು. ನಾನು 4 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೆ. ನಿಮಗೆ ಕ್ವಾಂಟಿಟಿನು ಎಷ್ಟು ಬರುತ್ತೋ ಮೊಸರನ್ನು ಹಾಕೋದು ತುಂಬಾ ಒಳ್ಳೆಯದು. ಇವಾಗ ಸೈಮಲ್ಟೇನಿಯಸ್ಲಿ ನಾನು ಸುಟ್ಕೋತಾ ಇದ್ನಲ್ಲ, ಇದನ್ನು ಆಗಿದೆ ಫ್ರೆಂಡ್ಸ್. ಇದನ್ನು ಆರಿಸ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಆರಲಿಕ್ಕೆ ನಾನು ಎತ್ತಿಟ್ಕೋತೀನಿ. ಈ ಥರ ಇಷ್ಟು ಆದರೆ ಸಾಕು ಫ್ರೆಂಡ್ಸ್. ಭಾಳ ಇದನ್ನು ಹೊತ್ತುವಂಗೆ ಸುಟ್ಕೊಳ್ಳಿಬೇಡಿ ಫ್ರೆಂಡ್ಸ್. ಜಾಸ್ತಿ ಹೊತ್ತುವಂಗಂತೂ ಸ್ಮೆಲ್ ಬರುತ್ತೆ. ಇವಾಗ ಇದಕ್ಕೆ ತಂಪಾಗಿರುವ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಮಜ್ಜಿಗೆ ಮಾಡೋ ಹೊತ್ತಿಗೆ ಯಾವಾಗಲೂ ಜೀರಿಗೆ ಹಾಕೋದು ತುಂಬಾ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಟೇಸ್ಟೂ ಅಷ್ಟೇ ಬರುತ್ತೆ. ಇವಾಗ ನಾನು ಮಿಕ್ಸಿಲಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಕಡ್ಗೋಲಿಂದ ಕಟ್ಕೊಳ್ಳಬಹುದು, ಆದರೆ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರ್ತದೆ ಅಂತ ಹೇಳಿ ನಾನು ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಮಿಕ್ಸರ್ ಜಾರ್ನಲ್ಲಿ ಹಾಕೋದ್ರಿಂದ ಮಜ್ಜಿಗೆದು ಒಂದು ಸ್ವಲ್ಪ ಸತ್ವ ಕಡಿಮೆ ಆಗ್ತಿರ್ಬೋದು ಅನ್ಬೋದು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಸಮಯ ಇದ್ದರೆ ನೀವು ಕಡ್ಗೋಲಿಂದ ಜಾಸ್ತಿ ಹೊತ್ತು ಕಡಿದು ಈ ಥರ ಒಂದೇ ರೀತಿಯಾಗಿ ಆಗಬೇಕು ಫ್ರೆಂಡ್ಸ್. ಅಂದರೆ ಮೇಲ್ಗಡೆ ಅದು ಕೆನೆ ಉಳಿಯೋದು ಈ ಥರ ಏನೂ ಮಾಡಬಾರ್ದು. ಅದಕ್ಕೆ ನಾನು ನಮ್ಮ ಮನೆಯಲ್ಲಿಗಿಂತ ನಾನು ಹೊರಗಿಂದು ಅಂದರೆ ಅಂಗಡಿಯಲ್ಲಿ ಖರೀದಿ ಮಾಡಿರುವಂಥದ್ದು ತಂದು ಮೊಸರನ್ನ ಯೂಸ್ ಮಾಡ್ತಾ ಇರೋದು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಆನಿಯನ್ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿದ್ದು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಂಪೂರ್ಣವಾಗಿ ಆರಿದೆ ಫ್ರೆಂಡ್ಸ್. ಆರಿದ ಮೇಲೇ ಇದಕ್ಕೆ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಂಪೂರ್ಣ ಆರಿದ ಮೇಲೆ ಈ ಥರ ಚಾಕುವಿನಿಂದ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನೀವು ಒಂದೊಂದೇ ಕಾಳನ್ನು ಬಿಡಿಸಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಅಂದರೆ ಅದು ಫ್ಲೇವರ್ ಬಿಡೋದಿಲ್ಲ. ಈ ಥರ ಚಾಕುನೆಲ್ಲ ಅರ್ಧ ಕಟ್ ಮಾಡಿ ಅರ್ಧನೇ ಅದನ್ನು ಮಾಡಬೇಕು ಫ್ರೆಂಡ್ಸ್. ಅಂದರೆ ಫುಲ್ ಅವನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅಂದರೆ ತೆಗಿಬೇಡಿ. ಕಾರ್ನದು ಅರ್ಧ ತುಂಡು ಅರ್ಧನೇ ಈ ಥರ ಇದ್ದರೆ ಅದರ ಫ್ಲೇವರನ್ನು ತುಂಬಾ ಚೆನ್ನಾಗಿ ಬಿಡುತ್ತದೆ. ಇವಾಗ ಇದನ್ನು ಎಲ್ಲನೂ ಕಟ್ ಮಾಡಿ ಈ ಒಂದು ಮಜ್ಜಿಗೆಗೆ ಹಾಕೋಬೇಕು ಫ್ರೆಂಡ್ಸ್. ಮಜ್ಜಿಗೆ ಹಾಕೊಂಡು ಅದ್ರದ್ದು ಫ್ಲೇವರ್ನು ತುಂಬಾ ಚೆನ್ನಾಗಿ ಬಿಡುತ್ತದೆ. ಒಂಥರ ಮಜ್ಜಿಗೆದ್ದು ಮತ್ತು ಈ ಥರ ಕಾರ್ನ್ ಸುಟ್ಟಿರ್ತದಲ್ಲ ಫ್ರೆಂಡ್ಸ್, ಅದ್ರದ್ದು ಒಂಥರ ಟೇಸ್ಟೂ ತುಂಬಾ ಸಖತ್ತಾಗಿಬಿಡುತ್ತೆ. ಜಾಸ್ತಿ ನೀವು ಸುಟ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಅದು ಬ್ಲ್ಯಾಕ್ ಆಗಿ ಒಂಥರ ಹೊತ್ತಿದ ಕತೆ ವಾಸನೆ ಬರ್ತದೆ. ಅದಕ್ಕೆ ನಾನು ಮೊದಲಿಗೆ ಹೇಳ್ತಾ ಇರೋದು. ಇವಾಗ ನೋಡಿ, ಸುಮ್ಮನೆ ಒಂದು ಸ್ವಲ್ಪ ನಾನು ಕೈ ಆಡಿಸ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಫ್ರೆಂಡ್ಸ್. ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೂ ಹೋಗಬೇಡಿ, ಜಾಸ್ತಿ ಗಟ್ಟಿನೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ನಡೀತದೆ, ಆದರೆ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ನಿಮಗೆ ಅಳತೆ ಪ್ರಮಾಣದಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಮಜ್ಜಿಗೆಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಅಂದರೆ ಹುಳಿ ಹೇಗಿರುತ್ತೋ ಅದ್ರ ತಕ್ಕಂಗೆ ನೀವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಮೊಸರು ಜಾಸ್ತಿ ಹುಳಿತಂತಂದರೆ ಜಾಸ್ತಿ ಉಪ್ಪತ್ತು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸಕ್ಕರೆ ಅನ್ನೋದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಣ ಖಾರದ ಪುಡಿಯನ್ನು ಇಷ್ಟು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸ್ವಲ್ಪ ಲೈಟಾಗಿ ಜಾಸ್ತಿ ಖಾರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸುಮ್ಮನೆ ಅದು ಮಜ್ಜಿಗೆಯನ್ನು ಹಾಗೆ ರೀತಿ ಕುಡಿದ್ರೆ
ಒಳ್ಳೆಯದು. ಬಟ್ ಅದೇ ನಾವು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಕುಡಿಬೋದು ಈ ಥರ ನಾನು ಮಾಡ್ತಿರೋದು. ಸ್ವಲ್ಪನೇ ಖಾರ ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಖಾರ ಹಾಕ್ಕೋಬೇಡಿ, ಒಣ ಖಾರನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನೂ ಹಾಕ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಮೊಸರು ಅಷ್ಟೊಂದು ಹುಳಿ ಇರಲಿಕ್ಕೆ ಸ್ವಲ್ಪ ನಾನು ಸಕ್ಕರೆ ಬೆರೆಸಿದ್ದೀನಿ. ನಿಮ್ಮ ಹುಳಿಗೆ ಎಷ್ಟು ತಕ್ಕಂತೆ ನೀವು ಸಕ್ಕರೆ ಮತ್ತು ಉಪ್ಪಿನಲ್ಲಿ ವ್ಯತ್ಯಾಸನ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಎವರೆಸ್ಟ್ ಅವರ ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ. ಇದನ್ನು ನೀವು ಹಾಕೋದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದು ಚಾಟ್ ಮಸಾಲ ಹಾಕೋದ್ರಿಂದ ತುಂಬಾ ಒಂದು ಟೇಸ್ಟ್ನಲ್ಲೇ ತುಂಬಾ ವ್ಯತ್ಯಾಸ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತದೆ. ಪ್ಲೀಸ್ ಇದನ್ನು ನೀವು ಸ್ಕಿಪ್ ಮಾಡಲಿಕ್ಕೇ ಹೋಗಬೇಡಿ. ಇದು ನೋಡಿ ಫ್ರೆಂಡ್ಸ್, ಇಷ್ಟು ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಕುಡಿಲಿಕ್ಕೂ ಅಷ್ಟೇ ಇದು ಹೆಲ್ದಿನೂ ಆಗಿರುತ್ತೆ, ವಿತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸುಮ್ಮನೆ ಗಾರ್ನಿಷ್ಗೋಸ್ಕರ ಹೆಲ್ದಿ ಆಗಿರಲಿ ಅಂತ ಹೇಳಿ ನಾನು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ನಡು ಮಧ್ಯದಲ್ಲಿ ಇದನ್ನು ಫ್ಲ್ಯಾಕ್ಸ್ ಸೀಡ್ಸನ್ನು ಬರ್ತಾಯಿದ್ರೆ ಆಹಾ ಎಂಥ ರುಚಿ ಇರುತ್ತೆ ಅಂದರೆ ಗೊತ್ತಿಲ್ಲ ಫ್ರೆಂಡ್ಸ್, ನಿಮಗೆ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದು ಬೇಸಿಗೆಯಲ್ಲಿ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನಿಮಗೂ ಈ ರೆಸಿಪಿನ ಶೇರ್ ಮಾಡಬೇಕಂತ ಹೇಳಿ ಇವತ್ತು ಶೇರ್ ಮಾಡ್ತೀನಿ. ಇದನ್ನು ನೀವು ಕುಡಿತಾ ಇದ್ದರೆ ಹಾಗೆಯೇ ತಂಪಾಗಿ ಬೇಸಿಗೆ ಟೈಮ್ದಲ್ಲಿ ಮಧ್ಯಾಹ್ನ ಹೊತ್ತು ಇದನ್ನು ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕಾರ್ನದ್ದು ಒಂದು ಮಜ್ಜಿಗೆ ರೆಡಿ ಆಗಿದೆ ಫ್ರೆಂಡ್ಸ್. ಈ ಗಾರ್ನಿಷ್ ಮಾಡಿ ನಾನು ಮೇಲ್ಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕಿದೆ. ಅಗಸೆ ಬೀಜನೂ ತುಂಬಾ ಹೆಲ್ದಿ ಆಗಿರುತ್ತೆ. ಇದ್ರ ಜೊತೆ ಮಜ್ಜಿಗೆ ಜೊತೆ ಅಗಸೆ ಬೀಜ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಅಗಸೆ ಹಾಕಿ ಎಲ್ಲನ ಗಾರ್ನಿಷ್ ಮಾಡಿ ನಾನು ರೆಡಿ ಆಗಿದ್ದೀನಿ. ನಮ್ಮದು ಕಾರ್ನ್ ಮಜ್ಜಿಗೆ ರೆಡಿ ಆಗಿದೆ. ಖಂಡಿತವಾಗಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೂ ಹಾಕ್ಕೊಡಿ, ಸಾಯಂಕಾಲ ಅಥವಾ 3 ಗಂಟೆಗೆ ಅದು 4 ಗಂಟೆಗೆ ಏನಾದರೂ ತಿಂಡಿ ಆ ಥರ ಈ ಥರ ಹಶು ಆಗ್ತಿರ್ತಲ್ಲ, ಮಜ್ಜಿಗೆ ಅದು ಕುಡಿದ್ರೆ ತುಂಬ ದೇಹಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ವಿತ್ ನಮಗೆ ಬೇರೆ ರೀತಿ ಕುಡಿಯೋದ್ರಿಂದ ಬಾಯಿಗೂ ತುಂಬ ಸ್ವಾದ ಹತ್ತುತ್ತೆ ಫ್ರೆಂಡ್ಸ್. ನಾಲ್ಗೆಗೂ ಒಂಥರ ಚಾಟ್ ಮಸಾಲ ಹಾಕಿದ್ರಿಂದ ಅದೊಂಥರ ಫ್ಲೇವರ್ ಬಿಟ್ಟಿರುತ್ತಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಹೊತ್ತು ಟೈಮ್ನೂ ಹತ್ತಲ್ಲ ಫ್ರೆಂಡ್ಸ್, ಹೆಲ್ದಿನೂ ಆಗಿರುತ್ತೆ. ಒಂಥರ ಬೇರೆ ಥರ ಒಂದು ನಾವು ಕಟ್ ಮಾಡಿ ಹಾಕಿರ್ತೇವಲ್ಲ ಫ್ರೆಂಡ್ಸ್ ಕಾರ್ನು, ಅದರದ್ದು ರುಚಿನೂ ತುಂಬಾ ಬಿಟ್ಟಿರುತ್ತೆ. ಈ ಥರ ಕಾರ್ನನ್ನು ನೀವು ಯಾವಾಗಲೂ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ, ನಾನು ಪ್ಲೇಟ್ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೊಳ್ಳೆ ರೆಸಿಪಿ ಈ ಥರನೇ ಹಾಕ್ತಿದ್ದೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತಾ ಈ ಥರ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.